ಪೂಜಾರಿ ಏನಾಗ್ಯಾವ್ರಿ ಮರಿಗಳಿಗೆ? ನೀವೆಲ್ಲಿ ಹೋಗಿದ್ರಿ? ಕುರಿ ಮೇಯ್ಸ್ಕೊತ ಇವು ದೊಡ್ಡ ಹಾಕಿ ಹೋಗಿದ್ರಿ? ಒಳಗೆ ಹೋಗ್ಯಾದ್ರಿ ಕುರಿ? ಬಡ್ಡ್ಯಾಗ ಆಯ್ತು ಹೋಗ್ಬಿಟ್ಟದ ಕುರಿ. ಎಷ್ಟು ಮರಿ ಕಡ್ದದ್ರಿ? ಎಷ್ಟು ಮರಿ ಕಡ್ದದ್ರಿ? ಹಾಂ ರೀ, ಒಂದು 10 ಮರಿ 12 ಮರಿ ಕಡ್ದದ್ರಿ ಒಟ್ಟ. ಹಾಂ ರೀ, 15 ಮರಿ ಕಡ್ದದ್ರಿ. ಪಾಪ ನುಕ್ಸಾನ್ ಆಗೈತೆ ನೋಡ್ರಿ. ಸುಮ್ ಬಡ್ರು ಮಾಡ್ಕೊಂಡು ಇಲ್ಲಿಗೆ ಮತ್ತೆ ಇದಕ್ಕೆ ಇಲ್ವೇ ನಾವು ಜರ ಅಲ್ಲಿ ಇಲ್ಲಿ ಇರ್ತೇವು. ಏನೋ ನಿಮ್ಮ ದೈವ. ಸಾಕಷ್ಟು ಜನ ಕೆಲವೊಂದು ಮುಸ್ಲಿಂ ಸಂಪ್ರದಾಯ ಗೊತ್ತಿರ್ತೈತಿ. ಕರ್ಬಾಲ್ ಅಂತ ಮೇನ ಪ್ರಮುಖದಂತ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹಜರತ್ ಹುಸೇನ್ ಅವರು ಇರ್ತಕ್ಕಂಥ ಏರಿಯಾದಾಗ ಒಂದು ಅಜೀದ್ ಅಂತ ಒಬ್ಬ ಯಾರೋ ದೊರೆ ಬಂದು ಅಟ್ಯಾಕ್ ಮಾಡಿರ್ತಾನೆ. ಅಟ್ಯಾಕ್ ಮಾಡಿರ್ತಕ್ಕಂಥ ಮರುಭೂಮಿಯಲ್ಲಿ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನದಿ ಇರ್ತದೆ. ಆ ನದಿಯಲ್ಲಿ ಕರೆದ್ರು ಕೂಡ ಅವ್ರನ್ನ ಇಕ್ಕಟ್ಟಾಗಿ ಒಂದೇ ಕಡೆ ದಿಗ್ಬಂಧನ ಹಾಕಿ ಕೂಡಿಸಿಬಿಡ್ತಾರೆ. ಸುಮಾರು 10 ದಿವಸಗಳಿಂದ ನಡೀತಿರ್ತದೆ. ಮೊದಲ ದಿವಸದಿಂದ ಏನೇನು ಆಗ್ತಿರ್ತಾವ ಅಂತೇಳಿ ಒಂದು ಅನ್ನ ಮತ್ತು ನೀರು ಇಲ್ಲದೇನೆ ಅವ್ರು ಒಂದು ಕಡೆ ಕೂಡಿ ಹಾಕಿ ದಿಗ್ಬಂಧನಕ್ಕೆ ಚಿತ್ರಹಿಂಸೆ ಮಾಡಿರ್ತಕ್ಕಂಥ ಅಂತ ಹೋರಾಟದ ಹಾದಿಯಲ್ಲಿ ತ್ಯಾಗ ಸಂಕೇತದ ಅಂತ ಹೋರಾಟದ ಹಾದಿಯಲ್ಲಿ ಕೆಲವೊಂದು ಇದಿರ್ತಾರಂತ ಒಂದು ವೀರಮರಣ ಹೊಂದಿರತಕ್ಕಂಥ ಹೇಳಿ ಅಲ್ಲಿಂದನೇ ಒಂದು ಇದು ಸ್ಟಾರ್ಟ್ ಆಗ್ತದೆ. ಅಲ್ಲಿ ವೀರಮರಣ ಹೊಂದಿರತಕ್ಕಂಥ ಹುಸೇನ್ ಮತ್ತು ಅಜೀದ್ ಅಂತವ್ರ ಅವ್ರ ಹೆಸರು ಮ್ಯಾಗ ಈ ಡೋಲಿ ಪಂಚಗಳೆಲ್ಲ ಮಾಡ್ತಿರ್ತಾರಲ್ಲ, ಅವ್ರದೊಂಥರ ಇದನ್ನ ಇದಿರ್ತಾರ. ಅದೇನು ನಂಬಿಕೆ ಅಂತ ನಾನು ತಿಳಿದುಕೊಂಡ ಇತಿಹಾಸ. ನಮಗದೇನು ಗೊತ್ತಿರ್ಬೋದು ಗೊತ್ತಿಲ್ಲ, ಬಟ್ ಅದೇ ಮುಂದೆ ಬರ್ತಕ್ಕಂಥ ಒಂದು ಹಂಗೆ ಹೋದಂಗೆಲ್ಲ ಇತಿಹಾಸದ ಪಾಠವಾಗಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾದಂಥ ಮುಸ್ಲಿಂ ಮತ್ತು ಹಿಂದೂ ಧರ್ಮಗಳ ಸಂಕೇತ ಭಾವೈಕ್ಯದ ಸಂಕೇತಗಳನ್ನ ಕೂಡಿ ಈಗ ತಾವೆಲ್ಲ ಹೇಳಿದಂಗೆ ಏನಿದೆ ನಮ್ಮ ಮೊಹರಂ ಏನೈತಲ್ಲ, ಇದು ಮೊಹರಂ ಅನ್ಕಿಂತ ಜಾಸ್ತಿ ಹಿಂದೂಗಳ ಹಬ್ಬ ಅಂತಾನೆ ಜಾಸ್ತಿ ಕರೀತಾರೆ. ಈ ನಮ್ಮ ಊರಾಗ ಎಕ್ಸಾಂಪಲ್, ನಮ್ಮ ಊರಾಗ ಒಂದು ಯಾವುದೋ ಮುಸ್ಲಿಂ ಕುಟುಂಬನೂ ಇರಲಿಲ್ಲ. ಅಟ್ಲೀಸ್ಟ್ ಅದನ್ನ ಡೋಲಿ ಮತ್ತು ಪಂಜ ರೆಡಿ ಮಾಡಕ್ಕಿರೋ ಒಂದು ಮುಸ್ಲಿಂ ಕುಟುಂಬ ಅಂತೇಳಿ ನಮ್ಮ ಊರು ಹಿರಿಯರು ಹೋಗಿ ಬೇರೆ ಪಕ್ಕದಲ್ಲಿ ಇರ್ತಕ್ಕ